ನರಸಾಪುರ ಆಟೋ ಚಾಲಕರು ಎಲ್ಲ ಸೇರಿಕೊಂಡು ನರಸಾಪುರದಲ್ಲಿರ್ತಕ್ಕಂಥ ಗುಂಡಿ ಮುಚ್ಚುವ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ. ಏನಣ್ಣ ನಿಮ್ಮ ಆಟೋ ಸ್ಟ್ಯಾಂಡ್ ಹೆಸರು? ನಿಮ್ಮ ಆಟೋ ಸ್ಟ್ಯಾಂಡ್ ಹೆಸರು? ಭುವನೇಶ್ವರಿ ಆಟೋ ಸ್ಟ್ಯಾಂಡ್ ವತಿಯಿಂದ ನರಸಾಪುರದಲ್ಲಿ ಗುಂಡಿ ಮುಚ್ಚುವ ಒಂದು ಕಾರ್ಯ ನಡೀತಾ ಇದೆ. ನಿಜವಾಗ್ಲೂ ಅವ್ರಿಗೆ ಒಂದು ಒಳ್ಳೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ. ಎಷ್ಟೋ ಸರ್ಕಾರಗಳು ಆದ್ರೆ ಈ ಜನಗಳ ಕಷ್ಟ, ಈ ರಸ್ತೆಗಳ ಅವಸ್ಥೆ, ಈ ಚರಂಡಿಗಳ ಅವಸ್ಥೆ ಕೇಳೋರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದೆ ಅಷ್ಟೇ, ಯಾರು ಇಲ್ಲ. ಅವ್ರಿಗೇನು ಓಟ್ ಟೈಮಲ್ಲಿ ಬರ್ತಾರೆ, 500 ಕೊಡ್ತಾರೆ, ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಮೊದಲು ಒಂದು 2 ವೀಲರ್ ಬಿದ್ದು ಇಲ್ಲಿ ಕಾಲಕ್ಕೆ ಗಾಯ ಮಾಡ್ಕೊಂಡು ಹೋಗಿದ್ದಾನೆ ಪಾಪ. ಸೊ ಅದನ್ನು ಮನಗಂಡಂತ ಈ ಆಟೋ ಚಾಲಕರು ಏನು ಇಲ್ಲಿ ಪಕ್ಕದಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಭುವನೇಶ್ವರಿ ಆಟೋ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು, ಆ ಯುವಕರೆಲ್ಲ ಸೇರಿಕೊಂಡು ಒಂದಷ್ಟು ಜಲ್ಲಿ, ಒಂದಷ್ಟು ಮರಳು ತಂದು ಸಿಮೆಂಟ್ ಮಿಕ್ಸ್ ಮಾಡಿ ಒಂದಷ್ಟು ನೀರು ಹಾಕಿ ಈ ಒಂದು ಏನು ಈ ಗುಂಡಿ ಮುಚ್ಚುವಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ನಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತೀವಿ. ಹಾಗೇನೆ ನಮ್ಮ ಸರ್ಕಾರಗಳು ಈ ಒಂದು ಇದರಲ್ಲಿ ಈ ಗುಂಡಿ ಮುಚ್ಚೋ ಕಾರ್ಯದಲ್ಲಿ ಆಗ್ಬೋದು ಯಾವುದೇ ಒಂದು ವಿಳಂಬ ಮಾಡ್ತಾರೆ, ತತ್ಕ್ಷಣವೇ ಬಂದು ಏನಿದೆ ಆ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ PW ಆಗ್ಬೋದು ಅಥವಾ ಗ್ರಾಮ ಪಂಚಾಯತಿ ಆಗ್ಬೋದು, ಯಾಕೆ ಅವರು ತತ್ಕ್ಷಣವೇ ಎಚ್ಚೆತ್ಕೊಂಡು ಈ ಗುಂಡಿ ಮುಚ್ಚೋ ಕಾರ್ಯ ಮಾಡಲ್ಲ? ಯಾಕಂದರೆ ಇವರು ಎಲ್ಲ ಈ ರೋಡ್ ಟ್ಯಾಕ್ಸ್ ಅಂತೆ ಅದಂತೆ ಇದಂತೆ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಗಾಡಿ ತೊಗೊಳಕ್ಕೆ ಮುಂಚೆನೇ ರೋಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿಬಿಡ್ತಾರೆ. ಆದರೆ ಇಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಯಾರು ಕಾರಣ? ಆ ಒಂದು ಇನ್ಶೂರೆನ್ಸ್ ಕಂಪ್ನಿಗಳಿರ್ತವೆ, ಆ ಇನ್ಶೂರೆನ್ಸ್ ಕಂಪ್ನಿಗಳು ಸರಿಯಾದ ಸಮಯಕ್ಕೆ ಸ್ಪಂದಿಸಲ್ಲ. ಎಲ್ಲದಕ್ಕೂ ಇಲ್ಲಿ ನಷ್ಟ ಅನುಭವಿಸ್ತಾ ಇರೋದು ಗ್ರಾಹಕರೇ, ಅಂದರೆ ಸಾಮಾನ್ಯ ಮನುಷ್ಯರು, ಮಿಡ್ಲ್ ಕ್ಲಾಸ್ ಪೀಪಲ್. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಥರ ಒಂದು ಏನು ಗುಂಡಿಗಳು ಬಿದ್ದಿದೆಯೋ ಅದನ್ನೆಲ್ಲ ಮುಚ್ಚಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳು, ನರಸಾಪುರ ವ್ಯಾಪ್ತಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಗುಂಡಿ ಮುಚ್ಚುವ ಒಂದು ಕಾರ್ಯವನ್ನು ಮಾಡಲಿ ಅಂತ ಹೇಳ್ತಾ